ಸಮಸ್ತ ಶಿವಾಜಿನಗರದ ಗುರು ಹಿರಿಯರಲ್ಲಿ ಹಾಗೂ ಸುತ್ತಮುತ್ತಿನ ಬಂದಿರುವಂತಹ ಕಲಾವಂತರಲ್ಲಿ, ಕಲಾಭಿಮಾನಿಗಳಲ್ಲಿ, ಜ್ಞಾನವಂತರಲ್ಲಿ, ಕವಿಗಳಲ್ಲಿ ವಿನಂತಿ ಮಾಡೋದೇನಪ್ಪ ಅಂತ ಕೇಳಿದ್ರೆ, ನಮ್ಮ ಬಂಡಗೇರಿ ವಾಣಿ ಭಜನಾ ಸಂಘದವರು ಬಹಳ ಒಳ್ಳೆಯ ರೀತಿಯಲ್ಲಿ ಮಾತಾಡೋರು. ಅರೆ ನಾವು ಹೋದ ಮನೆಗೆ ನಿನಗೆ ಆಪಾರ ಕೊಟ್ಟಿಲ್ಲ, ನಿಂಗೆ ಬರೋದ್ರೆ ಹೆಂಗಾಗುತ್ತೆ? ನೀವೇ ಹೊಸ ಮಾಡ್ತೀನಿ, ಗುರುಗೋಬಿ ಮಾಡ್ಬೇಕು ಬಂದಿದ್ದು ಎಲ್ಲಿ ಹೆಣ್ಣಾದ್ರು ಪತಿವರ್ಗ ಪತಿ ಪ್ರಾಣ ಪರೀಕ್ಷೆ ಹಿಂದಿದೆ ಅವ್ರಿಗೆ ಹಾಕೋದೇ ಬಂದ ಬದುಕಿಲ್ಲ. ಮತ್ತೇನಾದ್ರು ನಿಂದ್ರೆ ಹತ್ತಿ ಮನೆಗಳಿಲ್ಲ. ಈಗ ಯಾವ ಪದ ಹಾಡಿದ್ರು 3 ಗಂಟೆ. ಇವು ಎರಡು ಪದ ಬಿಟ್ಟು ಭಜನೆ ಮಾಡಿದ್ರೆ ಪಕ್ಕ ನೀವು ಕೊಡೋರು ಶಿಷ್ಯರಂತೀರ. ನೀವು ಹೆಣ್ಣಾದಾಗ ಇವು 2 ಪದ ಬಿಟ್ಟು ಭಜನೆ ಮಾಡ್ಬೇಕು ನಮ್ಗೆ ಕೂಡ. ಅರೇ ಕೆಸರಕ್ಕೆಲ್ಲ ಕಾಡ್ತಿರೋ ಪುಣ್ಯಾತ್ಮರೇ, ನಿನಗೆ ಈ ಮಾತ್ರ ಅಪಾರ ಕೊಡ್ತೀನಿ. ಸವಾಲ್ ಜವಾನಿ ಮಾಡೋದು ಪಾಪ ನಿನಗೆ ಹಣ ಬರ್ತೋ ಬರೋ ಗೊತ್ತಿಲ್ಲ. ಬರ್ತಂತೆ ಹಿಜಿಡಪ್ಪು ಇರಿಸಿ ಮಾಡ್ಬೇಡ ಭಜನೆ. ಸವಾಲನ್ನ ಹಾಕ್ತೀನಿ, ನೀನು ಹಾಕಿ ಇಬ್ರು ಹೇಳೋದು ಕೇಳೋದೇ ಮಾಡೋದು. ಸುಮ್ಮನೆ ಯಾಕೆ ಶಿವಾಜಿನಗರದಲ್ಲಿ ಹುಚ್ಚಾಗ್ತೀರಿ? ಯಾವಾದ್ರೆ ಒಂದು ಹಳ್ಳಿಯಾಗ ಭಜನೆ ಮಾಡು, ಆ ಹಳ್ಳಿ ಒಳಗೆ 4 ಊರದವರು ಆ ಊರವ್ರು ಅಷ್ಟೇ ಇರ್ತಾರ. ಶಿವಾಜಿನಗರ ಅನ್ನೋದು ಜಿಲ್ಲಾದ ಇಲ್ಲಿ ಕನಿಷ್ಠ ಪ್ರತಿಯೊಂದು ಮನೆಯವರು ಪ್ರತಿಯೊಂದು ಊರವರು ಇಲ್ಲಿ ಭಜನೆ ಮಾಡಿ ಈ ನಾಡಿ ಒಳಗೆ ಗೆದ್ದಾನೆ. ಶಿವಾಜಿನಗರ ಗೆದ್ದಲ್ಲ, ಈ ನಾಡಿ ಗೆದ್ದಾನೆ. ಮಾಡೋದು ಪುಣ್ಯಾತ್ಮ. ಶಿವಾಜಿನಗರ ಅಂದ್ರೆ ಏನ್ ತಿಳಿದ್ರಿ? ಸುಳ್ಳಿನ ಮಾತ. ನಾನು ವಯಸ್ಸು 12-13 ಇತ್ತು. ನಾ ಇಲ್ಲಿ ಬಸವಣ್ಣದೇವರು ಗಾಂಧಿನಗರ ಭಜನಕ್ಕೆ ಬಂದಿಲ್ಲ, ದೇವ ಕೂಡ ಭಜನ ಮಾಡ್ತಿಲ್ಲ. ಇಷ್ಟೇ ಹುಡುಗ ಹಾಡ್ದಂತೆ ಕಾಯಶ್ರೀ ಶಿವಾಜಿನಗರ ಹೋಗ್ತದೆ ಭಜನ. ಶಿವಾಜಿನಗರ ಹೆಚ್ಚು ನರುಡೇರು ಕೂಡ ಮಾಡಿದ್ವು, ಅಷ್ಟಿಗರು ನಾವು ಮಾಡಿದೆವು. ಅವ್ರಿಗೆ ಕೊಡೂರು ಶಿಷ್ಯರಪ್ಪ, ಅವ್ರು ನಿನ್ನ ಭಜನೆ ಮಾಡಿದ್ರು ಅಷ್ಟಿಗರು. ಇವತ್ತಿಗೆ ಶಿವಾಜಿನಗರದ ಹಿಸ್ಟ್ರಿದ ಸಹಿ ಹಚ್ಚುತ್ತೇವೆ ಅಷ್ಟಿಗೆ ಭಜನ ಮಾಡಿದ್ರು. ಅಂತ ಸಾಹಿತ್ಯ ನೀನು ಹಾಡ್ತು ಹಾಡೋದಕ್ಕೆ ಸಾಹಿತ್ಯ ಚಂದಿತ್ತು. ಶಬ್ದ ಹಾಡೋದು ಶಿವ ಇಲ್ಲ ಶ್ರಾವಣ ಹೆಚ್ಚದು 10 ಜೋರ್ ಹಚ್ಚಿವ ಭಜನೆ ಸವಾಲ್ ಜವಾಲ್ ಆಗ್ತದೆ. ಈಗ ನೀವು ಶಿವಾಜಿನಗರದವರೇನು ಇವರೊಬ್ಬರೇ ಡಾಂಬಿಕ ಮಾಡಂದ್ರೆ ಸವಾಲ್ ಜವಾಲ್ ಮಾಡಂದ್ರೆ ನೀವು ಹೇಳಿದೇ ಮಾಡ್ತಾರ. ಪಾಪ ನೀವು ಕರ್ಸಿರಿ, ನೀವು ಹೇಳಿದಾಗೆ ನಾವು ಭಜನೆ ಮಾಡ್ತೀವಿ. ಇವ್ರು ಯಾಕಂದ್ರೆ ಇನ್ನೊಂದು ಜನ ಹತ್ತಿ ಮನೆಗೆ ಹಳೆ ಪದ ಹಾಡಿಲ್ಲ ಅಂದ್ರೆ ನೀವು ಹೇಳಿದ್ತಾರ. ಯಾಕಂದ್ರೆ ಅದು 2 ಗಂಟೆ ಹೋಗೋದು, ಈಗ 2 ಗಂಟೆ ಹೋಯ್ತು. ಈಗ ಮಾತಾಡ್ಬೇಡ್ರಿ. ಹೆಣ್ಣಾಗ ಶಿವರಿಗೆ ಇತ್ತು ಸರಸ್ವತಿ ಪದ ಇಟ್ಟು ಹೆಣ್ಣಾಡ್ರಿ ಇನ್ನೂ ಮತ್ತು ಆತರ ಕೊಡ್ತ ಸುಮ್ಮನೆ ಯಾಕೆ ಶಿವ ಯಾಕೆ ಪ್ರಕೃತಿ ಭಜನೆ ಮಾಡತ್ರಿ? ಬಿಡು ಸುಮ್ ಕೂಡ ಮಾಡೋದ ಬಿಡ. ಸುಮ್ಮ ನಮ್ಮ ಅಕ್ಕನ ಕೂಡ ಭಜನೆ ಮಾಡಿದಾಗ ಮಾಡು, ಒಂದು ಒಳ್ಳೆ ಹೆಸರೇ ಬರ್ತದ. ಹಾಂಗ್ ಮಾಡ್ಬೇಡಪ್ಪ, ನೆಲ ಬಿಟ್ಟು ಕುಂಡಿ ಅಡಿಬೇಡ. ಇತ್ತು ಜೋರು ಮಾಡು, ಇಲ್ಲಾಂದ್ರೆ ಹಾಗೆ ಪರವಾಗಿಲ್ಲ. ಹಾಡು ಹಾಗೆ ಹಾಡೋರಿ ಏನದೇ ಅದು ಮತ್ತೆ ಅವೇ ಪರಪ್ಪ ತರ್ಸೋದು, ಅವೇ ಹಾಡೋದು. ಹಾಗೆ ಮಾಡ್ಬೇಡಪ್ಪ. ಸವಾಲಾಗಿ ಹಾಕಿದ್ರಿ ಮತ್ತೆ ಸವಾಲನ್ನ ಹಾಕ್ತಾ ಮತ್ತೆ ನೀನು ಹಾಕು. ಯಾಕೆ ನಿನಗೆ ಎಣಿಕ್ ಸಾಹಿತ್ಯ ಬರ್ತಾವ ಬರೋ ನನಗೆ ಗೊತ್ತಿಲ್ಲ. ಬರ್ತಾವ ಅಂತೇಳಿ ಯಾರಿಗೆ ಕಮ್ಜೋರ್ ಅನ್ನೋದು ಈ ಮಾತ. ಯಾಕಂದ್ರೆ ಬುದ್ಧರು ಬಹಳ ಬುದ್ಧಿ ಹೋಗ್ತಾರೆ, ಎಲ್ಲರಿಗೂ ಗೊತ್ತದ. ನೀವು ಅವಕಾಶ ಇರ್ತದ, ನಮ್ಮ ಅವಕಾಶ ಇರ್ತದ, ಅದನ್ನು ಆ ಮಾತಾಡಲ್ಲ. ಈಗ ಶಿವಾಜಿನಗರದವ್ರು ನಮ್ಗೆ ಹೆಣ್ಣಾಗಿದ್ರೆ ಹೆಣ್ಣಾಗ್ತು, ಗಂಡಾಗಿದ್ರೆ ಗಂಡಾಗ್ತು. ಇವು ಹಳ್ಳಿಯರಿಗೆ ಸವಾಲ್ ಹಾಕಿದ್ರೆ ಸವಾಲ್ ಹಾಕಿದ್ರೆ ನಿನ್ನೆ ಬಿಟ್ಟಿ ವಿಷಯ. ಯಾಕಂದ್ರೆ ಕಾಯಜಿ ಒಂದು ಕಿಲೋ ಅದಕ್ಕೆ ಚಿಟ್ಟಿ ಕೊಟ್ಟರೆ ನೀವು ಇದು ಹೇಳಿದಾಗೆ ಭಜನೆ ಮಾಡ್ತೇವೆ. ಈಗ ಅವ್ರು ಹೇಳಿದಾಗೆ ನಾವು ಮಾಡಲ್ಲ.